ಧರ್ಮಸಂಪದ, ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ ಸದಾ ನಮ್ಮ ಜೊತೆಯಲಿ. ನಮಸ್ಕಾರ. ಗೋಮತಿ ಚಕ್ರವು ಗೋಮತಿ ನದಿಯಲ್ಲಿ ಕಂಡುಬರುವ ಅಪರೂಪದ ಚಿಪ್ಪು. ಗೋಮತಿ ಚಕ್ರವು ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ. ದಂತಕಥೆಗಳ ಪ್ರಕಾರ ಇದು ವಿಷ್ಣು ಮತ್ತು ಲಕ್ಷ್ಮೀ ದೇವಿಗೆ ಸಂಬಂಧಿಸಿದೆ. ಆರ್ಥಿಕ ಹೊರೆಗಳನ್ನು ತೆಗೆದುಹಾಕಲು, ದುಷ್ಟ ಕಣ್ಣಿನಿಂದ ರಕ್ಷಿಸಲು, ಸಂಪತ್ತನ್ನು ಆಕರ್ಷಿಸಲು, ಆಧ್ಯಾತ್ಮಿಕತೆಯನ್ನು ಹೆಚ್ಚಿಸಲು ಮತ್ತು ಅಡೆತಡೆಗಳನ್ನು ತೆಗೆದುಹಾಕಲು ಇದನ್ನು ಬಳಸಬಹುದು. ಗೋಮತಿ ಚಕ್ರದ ಕುರಿತು ಇನ್ನೂ ಕೆಲವು ರಹಸ್ಯಮಯ ಮಾಹಿತಿಗಳನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೆ ವೀಕ್ಷಿಸಿ. ಗೋಮತಿ ಚಕ್ರ ಒಂದು ಅಸಾಧಾರಣ ಅಂಶವಾಗಿದೆ. ಗೋಮತಿ ಚಕ್ರ, ನಾಗ ಚಕ್ರ ಅಥವಾ ಶಿಲಾಚಕ್ರ ಎಂದು ಕರೆಯಲ್ಪಡುತ್ತದೆ. ಇದು ಗುಜರಾತ್ನ ಗೋಮತಿ ನದಿಯಲ್ಲಿ ನೈಸರ್ಗಿಕವಾಗಿ ಕಂಡುಬರುವ ಅಪರೂಪದ ಬಸವನ ಆಕಾರದ ಚಿಪ್ಪಾಗಿದೆ. ಗೋಮತಿ ನದಿಯು ಪವಿತ್ರ ಗಂಗಾ ನದಿಯ ಉಪನದಿಯಾಗಿದೆ ಮತ್ತು ಇದು ದ್ವಾರಕದ ಬಳಿ ಇದೆ. ಗೋಮತಿ ಚಕ್ರದ ವಿಶಿಷ್ಟ ಆಕಾರ, ಅಪರೂಪದ ಲಭ್ಯತೆ ಮತ್ತು ವಿಶಿಷ್ಟ ಮೂಲದ ಕಾರಣದಿಂದಾಗಿ ಇದು ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಎಂದು ನಂಬಲಾಗಿದೆ. ಇದು ಬಿಳಿ ಬಣ್ಣದ, ಚಕ್ರದ ಆಕಾರದ ಕಲ್ಲಾಗಿದ್ದು, ಒಂದು ಬದಿಯಲ್ಲಿ ಸಣ್ಣ ವೃತ್ತಗಳನ್ನು ಹೊಂದಿದೆ. ಇದು ಸುದರ್ಶನ ಚಕ್ರದ ರಚನೆಯನ್ನು ಹೋಲುತ್ತದೆ. ಗೋಮತಿ ಚಕ್ರವು ಸಂಪತ್ತು ಮತ್ತು ಸಮೃದ್ಧಿಯ ದೇವತೆಯಾದ ಲಕ್ಷ್ಮೀ ದೇವಿಯ ಸಂಕೇತವಾಗಿ ಕಾರ್ಯನಿರ್ವಹಿಸುತ್ತದೆ. ಗೋಮತಿ ಚಕ್ರದ ಮೂಲ, ಈ ಅಪರೂಪದ ಕಲ್ಲುಗಳ ಮೂಲದ ಬಗ್ಗೆ ಹಲವಾರು ಪುರಾಣಗಳು ಮತ್ತು ದಂತಕಥೆಗಳು ಸುತ್ತುವರೆದಿವೆ. ಒಂದು ದಂತಕಥೆಯ ಪ್ರಕಾರ, ವಿಷ್ಣು ತನ್ನ ಕೃಷ್ಣ ಅವತಾರದಲ್ಲಿ ದ್ವಾರಕೆಯ ಗೋಮತಿ ನದಿಯ ಬಳಿ ಒಂದು ಸಣ್ಣ ಅದೃಷ್ಟದ ಗಿಡವನ್ನು ನೆಟ್ಟನು. ಅದು ತನ್ನ ಪ್ರೀತಿಯ ರಾಧಾಳಿಗೆ ಆಹಾರ ಮತ್ತು ಆಶ್ರಯವನ್ನು ಒದಗಿಸಿತು. ಪ್ರತಿಯಾಗಿ, ಈ ಸಸ್ಯವು ಈ ಚಕ್ರಗಳ ರೂಪದಲ್ಲಿ ತಿನ್ನಲಾಗದ ಹಣ್ಣುಗಳನ್ನು ನೀಡಿತು. ಅದನ್ನು ರಾಧಾ ಆರಾಧಿಸಿದಳು. ಇನ್ನೊಂದು ದಂತಕಥೆಯ ಪ್ರಕಾರ, ಗೋಮತಿ ಚಕ್ರಗಳು ಶ್ರೀಕೃಷ್ಣನ ಪ್ರಿಯ ಪತ್ನಿ ಸತ್ಯಭಾಮೆಯಿಂದ ತಯಾರಿಸಲ್ಪಟ್ಟ ಪವಿತ್ರ ಭೋಜನದ ಅವಶೇಷಗಳಾಗಿವೆ. ಮತ್ತೊಂದು ದಂತಕಥೆಯ ಪ್ರಕಾರ, ವಿಷ್ಣು ಈ ಗೋಮತಿ ಚಕ್ರಗಳನ್ನು ಬಳಸಿ ಶಂಖಚೂಡ ಎಂಬ ರಾಕ್ಷಸನನ್ನು ಕೊಲ್ಲುತ್ತಾನೆ. ಶಂಖಚೂಡನಿಗೆ ಅಮರತ್ವದ ವರವಿತ್ತು ಮತ್ತು ಸುದರ್ಶನ ಚಕ್ರದಿಂದ ಮಾತ್ರ ಅವನನ್ನು ಕೊಲ್ಲಲು ಸಾಧ್ಯವಾಯಿತು. ವಿಷ್ಣು ಈ ಗೋಮತಿ ಚಕ್ರಗಳನ್ನು ರಾಕ್ಷಸನ ಮೇಲೆ ಎಸೆದನು. ಅದು ಅವನ ದೇಹವನ್ನು ಚುಚ್ಚಿ ಅವನ ಮರಣಕ್ಕೆ ಕಾರಣವಾಯಿತು. ಅಂದಿನಿಂದ ಗೋಮತಿ ಚಕ್ರವನ್ನು ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಶುಭ ಮತ್ತು ಆಶೀರ್ವಾದದ ಸಂಕೇತವೆಂದು ಪರಿಗಣಿಸಲಾಗಿದೆ. ಗೋಮತಿ ಚಕ್ರದ ಪ್ರಯೋಜನಗಳು. 1. ಆರ್ಥಿಕ ಹೊರೆಯನ್ನು ನಿವಾರಿಸುತ್ತದೆ. 11 ಗೋಮತಿ ಚಕ್ರಗಳನ್ನು ತೆಗೆದುಕೊಂಡು, ಅರಿಶಿನ ಪುಡಿಯನ್ನು ಹಚ್ಚಿ ಮತ್ತು ಶಿವನ ಮಂತ್ರವನ್ನು ಪಠಿಸಿ. ಯಾವುದೇ ತಿಂಗಳ ಮೊದಲ ಸೋಮವಾರದಂದು ಅವುಗಳನ್ನು ಶಿವನ ಚಿತ್ರ ಅಥವಾ ಶಿವಲಿಂಗದ ಬಳಿ ಇರಿಸಿ. ಈ ಚಕ್ರಗಳನ್ನು ಹಳದಿ ಬಟ್ಟೆಯಲ್ಲಿ ಕಟ್ಟಿ ಮತ್ತು ನಿಮ್ಮ ಮನೆಯ ಪ್ರತಿಯೊಂದು ಮೂಲೆಯಲ್ಲಿಯೂ ಪ್ರದಕ್ಷಿಣೆ ಹಾಕಿ. 2. ಸಾಲ ಮತ್ತು ಆರ್ಥಿಕ ಹೊರೆಗಳಿಂದ ಮುಕ್ತರಾಗಲು ಅವುಗಳನ್ನು ಹರಿಯುವ ನೀರಿನಲ್ಲಿ ನಿಧಾನವಾಗಿ ಎಸೆಯಿರಿ. 3. ದುಷ್ಟ ಕಣ್ಣಿನಿಂದ ರಕ್ಷಣೆ. ಗೋಮತಿ ಚಕ್ರಗಳು ವ್ಯಕ್ತಿ ಅಥವಾ ಸ್ಥಳದಿಂದ ಬರುವ ನಕಾರಾತ್ಮಕ ಮತ್ತು ದುಷ್ಟ ಶಕ್ತಿಗಳನ್ನು ನಿವಾರಿಸಬಲ್ಲವು. ದೇಹದ ಚಕ್ರಗಳೊಂದಿಗೆ ಹೊಂದಿಕೊಂಡು, ಅವು ಧ್ಯಾನ ಮಾಡಲು ಮತ್ತು ನಕಾರಾತ್ಮಕ ಶಕ್ತಿಗಳನ್ನು ಹೊರಹಾಕಲು ಸಹಾಯ ಮಾಡುತ್ತವೆ. 4. ಸಂಪತ್ತು ಮತ್ತು ಸಮೃದ್ಧಿ. ಗೋಮತಿ ಚಕ್ರಗಳು ಲಕ್ಷ್ಮೀ ದೇವಿಯನ್ನು ಸಂಕೇತಿಸುವುದರಿಂದ, ಅವುಗಳನ್ನು ಸಂಪತ್ತು ಮತ್ತು ಸಮೃದ್ಧಿಯನ್ನು ಆಕರ್ಷಿಸಲು ಬಳಸಲಾಗುತ್ತದೆ. ಆರ್ಥಿಕ ಸಮೃದ್ಧಿ ಮತ್ತು ಸಂಪತ್ತನ್ನು ಖಚಿತಪಡಿಸಿಕೊಳ್ಳಲು ಅವುಗಳನ್ನು ಹೆಚ್ಚಾಗಿ ಲಕ್ಷ್ಮೀ ದೇವಿಗೆ ಅರ್ಪಿಸಲಾಗುತ್ತದೆ, ವಿಶೇಷವಾಗಿ ದೀಪಾವಳಿಯ ಸಮಯದಲ್ಲಿ. 5. ವರ್ಧಿತ ಆಧ್ಯಾತ್ಮಿಕ ಶಕ್ತಿ ಮತ್ತು ಅಂತಃಪ್ರಜ್ಞೆ. ಗೋಮತಿ ಚಕ್ರವು ವ್ಯಕ್ತಿಯ ಆಧ್ಯಾತ್ಮಿಕ ಶಕ್ತಿ ಮತ್ತು ಅಂತಃಪ್ರಜ್ಞೆಯನ್ನು ಹೆಚ್ಚಿಸುವ ಸಾಮರ್ಥ್ಯವನ್ನು ಹೊಂದಿದೆ. ದೈವಿಕ ಶಕ್ತಿ ಮತ್ತು ಮಾರ್ಗದರ್ಶನದೊಂದಿಗೆ ಸಂಪರ್ಕವನ್ನು ಸ್ಥಾಪಿಸಲು ಇದನ್ನು ಧ್ಯಾನ, ಜಪ ಅಥವಾ ಪೂಜೆಯಲ್ಲಿ ಬಳಸಬಹುದು. 6. ಅಡೆತಡೆಗಳನ್ನು ನಿವಾರಿಸುತ್ತದೆ. ಈ ಚಕ್ರಗಳು ಒಬ್ಬರ ಹಾದಿಯಲ್ಲಿರುವ ಅಡೆತಡೆಗಳನ್ನು ನಿವಾರಿಸಲು ಮತ್ತು ಆಸೆಗಳನ್ನು ಈಡೇರಿಸಲು ಸಹಾಯ ಮಾಡುತ್ತವೆ ಎಂದು ನಂಬಲಾಗಿದೆ. ಇದಿಷ್ಟು ಗೋಮತಿ ಚಕ್ರದ ಪ್ರಯೋಜನಗಳು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಮಾಹಿತಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.